ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ಲಿಕೇಶ್ ಯೂಟ್ಯೂಬ್ ಚಾನಲ್. ಹೊಸ ಯೂಟ್ಯೂಬರ್ಸ್ಗೆ ನನ್ನ ಕಡೆಯಿಂದ ಕೆಲವೊಂದಷ್ಟು ಟಿಪ್ಸ್ಗಳು. ಯಾರ್ಯಾರೆಲ್ಲ 1,000 ಸಬ್ಸ್ಕ್ರೈಬರ್ಸ್ಗೋಸ್ಕರ 4,000 ಅವರ್ಸ್ ವಾಚ್ ಟೈಮ್ಗೋಸ್ಕರ ತಲೆ ಕೆಡಿಸ್ಕೊಂಡು ಯೂಟ್ಯೂಬಲ್ಲಿ ನಾನು ಅಚೀವ್ಮೆಂಟ್ ಮಾಡಬೇಕು ಅಂತ ಕೂತಿದ್ದೀರಾ, ಸೊ ನಿಮ್ಗಳಿಗೆ ಈ ಒಂದು ವಿಡಿಯೋ ತುಂಬ ಇಂಪಾರ್ಟೆಂಟ್. ಓಕೆನಾ? ನಾನು ಕೊಡುವಂಥ ಟಿಪ್ಸ್ಗಳು ತುಂಬ ಕಾಮನ್ ಆಗಿರುತ್ತೆ. ಅದನ್ನು ನೀವು ಉಪಯೋಗಿಸಿದ್ರೆ ಖಂಡಿತವಾಗ್ಲೂ ನಿಮಗೆ ವರ್ಕೌಟ್ ಆಗುತ್ತೆ. ಓಕೆನಾ? ಸೊ ಆದ್ದರಿಂದ ಟಿಪ್ಸ್ಗಳಿಗೆ ಹೋಗ್ತೀನಿ. ಸಿಂಪಲ್. ಯೂಟ್ಯೂಬ್ಗೆ ಬಂದ ತಕ್ಷಣ ನಿಮಗೆ ಒಂದೇ ಅನಿಸಿರೋದು 1,000 ಸಬ್ಸ್ಕ್ರೈಬರ್ಸ್ ಹೆಂಗೆ ಮಾಡೋದು. ವಾಚ್ ಟೈಮ್ ಬಿಡು 4,000 ಅವರ್ಸ್ ಹೆಂಗೋ ಮಾಡ್ಕೋಬೋದು, ಸಬ್ಸ್ಕ್ರೈಬರ್ಸ್ ಹೆಂಗೆ ಮಾಡೋದು ಅಂತ ತುಂಬ ಜನ ಯೋಚನೆ ಮಾಡಿರ್ತೀರ. ನನ್ನ ಮಾತು ಕೇಳಿ, ಸಬ್ಸ್ಕ್ರೈಬರ್ ಮಾಡೋದು ತುಂಬ ಸುಲಭ. ಓಕೆನಾ? ಸ್ಟಾರ್ಟಿಂಗಲ್ಲಿ ನಿಮ್ಗೆ ಅದೇ ಕಷ್ಟ ಅಂತ ಅನಿಸುತ್ತೆ. ಬಟ್ ನೀವು ಸಬ್ಸ್ಕ್ರೈಬರ್ಸ್ ಗೈನ್ ಮಾಡ್ತಾ ಹೋಯ್ತಾ ವಾಚ್ ಟೈಮ್ ಹೆಂಗೆ ಕಂಪ್ಲೀಟ್ ಮಾಡೋದು ಅಂತ ತಲೆ ಕೆಟ್ಟೋಗುತ್ತೆ. ಓಕೆನಾ? ಅಷ್ಟು ನಮಗೆ ತಲೆ ಕೆಡಿಸುತ್ತೆ ವಾಚ್ ಟೈಮ್. ನೀವು ನಂಬ್ತಿರೋ ಬಿಡ್ತಿರೋ, ನಂದು ಲಕ್ಕಿ ಲಿಕೇಶ್ ವ್ಲಾಗ್ಸ್ ಚಾನಲಲ್ಲಿ 2,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ವಾಚ್ ಟೈಮ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಯಾಕೆ ಅಂತಂದರೆ ನಿಮಗೆ ಗೊತ್ತಿರೋದೆ, ಅದರಲ್ಲಿ ನಾನು ಅಪ್ಲೋಡ್ ಮಾಡಿರೋದೇ ಕಮ್ಮಿ ವೀಡಿಯೋ. ಐ ಥಿಂಕ್ ಒಂದು 80 ಸಮಥಿಂಗ್ ವೀಡಿಯೋ ಹಾಕಿದ್ದೀನಿ. ಇವಾಗ ಜಾಸ್ತಿ ವೀಡಿಯೋಸ್ಗಳು ಹಾಕಿ 80 ವೀಡಿಯೋ ಆಗಿದೆ. ಮುಂಚೆ ಜಸ್ಟ್ 50 ವೀಡಿಯೋ ಇದ್ದು. 50 ವೀಡಿಯೋಗೆ ಅಷ್ಟು ಜನ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಆಗಿದ್ದಾರೆ. ಬಟ್ ವಾಚ್ ಟೈಮ್ ಇಲ್ಲ. ಯಾಕೆ ಅಂತಂದರೆ ಅದರಲ್ಲಿ ವೀಡಿಯೋಸ್ಗಳು ಕೊರತೆ. ಓಕೆನಾ? ನನಗೆ ಅದು ತೊಂದರೆ ಆಗಿರೋದ್ರಿಂದ ಆ ಚಾನಲಲ್ಲಿ ಇನ್ನೂ ನನಗೆ ಮಾನಿಟೈಸೇಷನ್ ಆನ್ ಆಗಿಲ್ಲ. ವಾಚ್ ಟೈಮೇ ಕಂಪ್ಲೀಟ್ ಆಗಿಲ್ಲ ಬಿಡಿ, ವಾಚ್ ಟೈಮೇ ಕಂಪ್ಲೀಟ್ ಆಗಿಲ್ಲ. ಸೊ ಅದರಿಂದ ಇನ್ನೂ ಮಾನಿಟೈಸೇಷನ್ ಆನ್ ಆಗಿಲ್ಲ. ಸೊ ಇದನ್ನು ಮೈಂಡಲ್ಲಿ ಇಟ್ಕೊಂಡು ನೀವು ಏನು ಮಾಡಬೇಕು ಅಂತಂದರೆ ಜಾಸ್ತಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕು. ಓಕೆನಾ? ನೀವು ಜಾಸ್ತಿ ಕೆಲಸ ಕೊಟ್ಟಷ್ಟು ನಿಮಗೆ ತುಂಬ ಉಪಯೋಗ ಆಗುತ್ತೆ. ನಾನು ಕಾಮನಾಗಿ ನೋಡಿರೋ ಹಂಗೆ ಯಾವುದೇ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಆಗೋದು ಯಾವಾಗಪ್ಪ ಅಂತಂದ್ರೆ 2,000 ಸಬ್ಸ್ಕ್ರೈಬರ್ಸ್ ಆದಾಗಲೇ. ಯಾಕೆ ಅಂತಂದರೆ ತುಂಬ ಜನಕ್ಕೆ ಕೆಲವರು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿಬಿಟ್ಟಿರ್ತಾರೆ, 1,000 ವಾಚ್ ಟೈಮ್ ಆಗಿರಲ್ಲ. ಕೆಲವರು ವಾಚ್ ಟೈಮ್ ಕಂಪ್ಲೀಟ್ ಮಾಡಿರ್ತಾರೆ, ಸಬ್ಸ್ಕ್ರೈಬರ್ ಆಗಿರಲ್ಲ. ಸೊ ಈ ಥರ ಕೊರತೆಗಳು ತುಂಬ ಕಾಣ್ತಾ ಇರುತ್ತೆ. ಸೊ ನಾನು ಅಬ್ಸರ್ವ್ ಮಾಡಿರೋಂಗೆ ಕಾಮನಾಗಿ ನೋಡೋದಾದರೆ 1,500 2,000 ಸಬ್ಸ್ಕ್ರೈಬರ್ಸ್ ಹೋದಾಗಲೇ ಅವ್ರಿಗೆ ಮಾನಿಟೈಸೇಷನ್ ಆನ್ ಆಗೋದು. ಅಲ್ಲಿ ತನಕ ಆನ್ ಆಗಲ್ಲ ಅಂತಂದರೆ ಅವರು ಕಂಪ್ಲೀಟ್ ಮಾಡಿರಲ್ಲ ಕ್ರೈಟೀರಿಯಾನ. ಈಗ 4,000 ಅವರ್ಸ್ ವಾಚ್ ಟೈಮ್ ಅವರ್ಸ್ ಕಂಪ್ಲೀಟ್ ಮಾಡಿರಲ್ಲ. ನನಗೆ ಇವಾಗ 2,000 ಸಬ್ಸ್ಕ್ರೈಬರ್ಸ್ ಆಗಿದೆ ಆ ಚಾನಲಲ್ಲಿ, ಇನ್ನು ವಾಚ್ ಟೈಮ್ ಕಾಲ್ ಭಾಗನೂ ಕಂಪ್ಲೀಟ್ ಆಗಿಲ್ಲ ಹಾಗೆ. ಸೊ ಆದ್ದರಿಂದ ನೀವು ತಲೆ ಕೆಡಿಸ್ಕೋಬೇಡಿ. ಸಬ್ಸ್ಕ್ರೈಬರ್ಸ್ ಎಷ್ಟಾದರೂ ಆಗ್ತಾ ಇರಲಿ, ನೀವು ಫಸ್ಟು ವಾಚ್ ಟೈಮ್ ಕಡೆ ಯೋಚನೆ ಮಾಡಿ. ಓಕೆನಾ? ವಾಚ್ ಟೈಮ್ ಹೆಂಗೆ ತೊಗೊಳ್ಳೋದು, ನಾನು ಹೆಂಗೆ ವ್ಯೂಸ್ಗಳು ಹೆಂಗೆ ಗಿಟ್ಟಿಸ್ಕೊಳ್ಳೋದು ಅಂತ ಅದನ್ನು ಯೋಚನೆ ಮಾಡಿಕೊಂಡು ವೀಡಿಯೋಸ್ಗಳನ್ನ ಮಾಡಿ. ಓಕೆನಾ? ಆವಾಗ ಖಂಡಿತವಾಗ್ಲೂ ನಿಮಗೆ ಆದಷ್ಟು ಬೇಗ ನಿಮಗೆ 1,000 ಸಬ್ಸ್ಕ್ರೈಬರ್ಸ್ 4,000 ಅವರ್ಸ್ ವಾಚ್ ಟೈಮ್ ಅವರ್ಸ್ ಎರಡೂ ಕೂಡ ಕಂಪ್ಲೀಟ್ ಆಗಿರುತ್ತೆ. ಓಕೆನಾ? ಇದು ನನ್ನ ಕಡೆಯಿಂದ ಒಂದಷ್ಟು ಟಿಪ್ಸ್ಗಳು. ಆಮೇಲೆ ಕಂಟೆಂಟ್ ಮೇಲೆ ನೀವು ಯೋಚನೆ ಮಾಡಬೇಕಾಗುತ್ತೆ. ಇವಾಗ ನೀವು ಏನೇ ಒಂದು ಕಂಟೆಂಟ್ ಮಾಡ್ತಾಯಿದ್ದೀರಾ ಅಂತ ಅಂದ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಒಳ್ಳೆತನಕ್ಕೆ ವ್ಯೂಸ್ಗಳು ಕಮ್ಮಿ ಬರುತ್ತೆ. ನಿಮಗೂ ಕೂಡ ಗೊತ್ತಿರೋದೆ, ಒಳ್ಳೆ ಕಂಟೆಂಟ್ ಕೊಡ್ತೀರಾ ಅಂತಾರೆ ಕಮ್ಮಿ ವ್ಯೂಸ್ ಬರುತ್ತೆ. ನೀವು ನಿಮ್ಮ ಪಾಡಿಗೆ ನಿಮ್ಮ ಕೆಲಸ ಮುಂದುವರಿಸ್ತಾರೆ. ನೀವೇನಾದರೂ ಅಲ್ಲಿ ಸ್ವಲ್ಪ ಯೋಚನೆ ಮಾಡಿ, ಇಲ್ಲ ನಾನು ಕೆಟ್ಟದನ್ನು ಮಾಡ್ತೀನಿ, ಕೆಟ್ಟದನ್ನು ಮಾಡಿದ್ರೆ ನನಗೆ ವ್ಯೂಸ್ ಜಾಸ್ತಿ ಬರುತ್ತೆ, ವಾರಕ್ಕೊಂದು ವೀಡಿಯೋ ಹಾಕೋರು ಕ್ಲಿಕ್ ಆಗುತ್ತೆ ಅನ್ನೋ ಒಂದು ಭಾವನೆನ ಇಟ್ಕೊಂಡು ನೀವೇನಾದರೂ ಕೆಟ್ಟದಕ್ಕೆ ಇಳಿದ್ರಿ ಅಂತ ಅಂದ್ಕೊಳ್ಳಿ, ಕ್ಲಿಕ್ ಆಗುತ್ತೆ. ನಿಜ ಹೇಳ್ತಾ ಇದ್ದೀನಿ ಕೇಳಿ, ಕ್ಲಿಕ್ ಆಗುತ್ತೆ. ಬಟ್ ಆ ಚಾನಲ್ ಏನಾದರೂ 1,000 20,000 ಸಬ್ಸ್ಕ್ರೈಬರ್ಸ್ ಆಗೋದ್ರು ಅಂತ ಅಂದ್ಕೊಳ್ಳಿ, ಆವಾಗಲೂ ಕೂಡ ನೀವು ಕೆಟ್ಟದನ್ನೇ ಮಾಡ್ಕೋಬೇಕು. ಅವಾಗೇನಾದರೂ ಒಳ್ಳೇದು ಮಾಡಿದ್ರೆ ಜನಗಳಿಗೆ ಇಷ್ಟ ಆಗಲ್ಲ. ಯಾಕೆ ಅಂತಂದರೆ ನಿಮ್ಮ ವ್ಯೂವರ್ಸ್ಗಳಲ್ಲಿ ಸಂಗ್ರಹಣೆ ಆಗಿರ್ತಾರಲ್ಲ, ಅವರೆಲ್ಲ ಕೆಟ್ಟವರೇ ಆಗಿರ್ತಾರೆ, ನೆಗೆಟಿವ್ ಬಯಸೋದನ್ನೇ ಆಗಿರ್ತಾರೆ, ಬೇರೆಯವ್ರಿಗೆ ನೆಗೆಟಿವ್ ಮಾತಾಡೋದನ್ನೇ ಆಗಿರ್ತಾರೆ. ಸೊ ಆದ್ದರಿಂದ ನೀವು ಕೆಟ್ಟ ಚಾನಲ್ನ ಓಪನ್ ಮಾಡ್ಕೊಂಡಿದ್ರೆ, ಕೆಟ್ಟ ಕಂಟೆಂಟ್ನ ಕೊಡ್ತಾ ಇದ್ದೀರಾ ಅಂತಾರೆ, ನೀವು ಅಲ್ಲಿ ಕೆಟ್ಟದನ್ನೇ ಕೊಡಬೇಕು. ಅಲ್ಲಿ ನೀವು ಒಳ್ಳೆಯವ್ರು ಆಗ್ತೀರಾ 20,000 ಆದಮೇಲೆ ಅಂತಂದ್ರೆ ಅದು ನಡೆಯಲ್ಲ. ವ್ಯೂವರ್ಸ್ಗೆ ನೀವು ಫಸ್ಟ್ ಏನೋ ಮಾಡ್ತಿದ್ದೆ ಅದನ್ನು ಮಾಡೋ ಅಂತಂತಾರೆ. ಓಕೆನಾ? ಸೊ ಆದ್ದರಿಂದ ನೀವು ಸ್ಟಾರ್ಟಿಂಗ್ ಸ್ಟೆಪ್ ನೋಡ್ಕೋಬೇಕು. ನೀವು ಸ್ಟಾರ್ಟಿಂಗ್ ಸ್ಟೆಪ್ಪಲ್ಲಿ ಏನು ವೀಡಿಯೋ ಮಾಡ್ತಾಯಿದ್ದೀರ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ನೀವು ಒಳ್ಳೆ ವೀಡಿಯೋಸ್ ಮಾಡ್ತಾಯಿದ್ರೆ ಒಳ್ಳೆ ವೀಡಿಯೋಸ್ನೇ ಮಾಡ್ಕೊಂಡು ಹೋಗಿ. ನೀವು 20,000 ಆದಮೇಲೆ ಅದೇ ಥರ ಕಂಟೆಂಟ್ ಕೊಟ್ಕೊಂಡವರು ನಿಮ್ನ ಯಾರನ್ನೂ ಕೇಳಲ್ಲ. ಈ ವಣ್ಣ ಬುಡಪ್ಪ ಇವರು ಸ್ಟಾರ್ಟಿಂಗಿಂದ ಇದೇ ಥರ ವೀಡಿಯೋ ಮಾಡ್ತಾರೆ, ಒಳ್ಳೆ ವೀಡಿಯೋಸ್ಗಳನ್ನೇ ಮಾಡ್ತಾಯಿದ್ದಾರೆ ಅಂತ ಬಿಟ್ಬಿಡ್ತಾರೆ. ನೀವೇನಾದರೂ ಕೆಟ್ಟದ್ದು ಮಾಡ್ಕೊಂಡು 20,000 ಸಬ್ಸ್ಕ್ರೈಬರ್ 50,000 1,00,000 ಸಬ್ಸ್ಕ್ರೈಬರ್ಸ್ ತಗೊಂಡು ಆಮೇಲೆ ನೀವು ಒಳ್ಳೆಯವರಾಗೋಕೆ ಹೋದರೆ ವ್ಯೂವರ್ಸ್ಗಳು ನೆಗೆಟಿವಾಗಿ ಕಮೆಂಟ್ ಮಾಡೇ ಮಾಡ್ತಾರೆ. ಓಕೆನಾ? ಫಸ್ಟ್ ನೀನೇನೋ ಮಾಡ್ತಿದ್ದೆ ವೀಡಿಯೋನ ನೆಗೆಟಿವ್ ಆಗಿ ಮಾಡ್ತಿದ್ದೆ, ಇವಾಗಲೂ ಅದನ್ನೇ ಮಾಡು ಅಷ್ಟೇ ಅಂತಂದ್ಬಿಟ್ಟು ಕಮೆಂಟ್ ಮಾಡ್ತಾರೆ. ಇಲ್ಲ ಅಂತಂದರೆ ನಿಮ್ಮ ವೀಡಿಯೋಗೆ ಡಿಸ್ಲೈಕ್ ಹೊಡೆದ್ಬಿಟ್ಟು ಹೋಯ್ತಾರೆ ಅಷ್ಟೇ. ಸೊ ಈ ಥರ ಆಗುತ್ತೆ. ಸೊ ಈ ಥರ ಪರಿಸ್ಥಿತಿ ನೀವು ಮಾಡ್ಕೋಬೇಡಿ. ನಾನು ನಿಮ್ಗೆ ಸಜೆಸ್ಟ್ ಮಾಡೋದು ಆದಷ್ಟು ಒಳ್ಳೆ ಕಂಟೆಂಟ್ನ ಕೊಡೋದಕ್ಕೆ ಇಷ್ಟಪಡಿ. ಓಕೆನಾ? ಒಳ್ಳೇದು ಕೊಟ್ಟರೆ ನಿಮಗೆ ಖಂಡಿತವಾಗ್ಲೂ ಸಪೋರ್ಟ್ ಇರುತ್ತೆ, ಲೈಫ್ ಲಾಂಗ್ ಸಪೋರ್ಟ್ ಇರುತ್ತೆ. ಇದನ್ನು ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ. ಓಕೆನಾ? ಸೊ ಆದ್ದರಿಂದ ಒಳ್ಳೆ ಕಂಟೆಂಟ್ ಕಡೆ ಹೋಗಿ, ಕೆಟ್ಟ ಕಂಟೆಂಟ್ ಬೇಡ ನಮಗೆ. ಸ್ವಲ್ಪ ಲೇಟ್ ಆಗುತ್ತೆ ನೀವು ಅಚೀವ್ಮೆಂಟ್ ಮಾಡೋದು, ಬಟ್ ತುಂಬ ಬ್ರ್ಯಾಂಡಾಗಿರುತ್ತೆ. ಓಕೆನಾ? ಬ್ರ್ಯಾಂಡ್ ಅಂತಂತಾರಲ್ಲ, ಸೊ ಆ ರೇಂಜ್ಗಿರುತ್ತೆ. ಈ ಕಡೆ ನಿಮಗೆ ಬೆಲೆ ಸಿಗಲ್ಲ, ಈ ಕಡೆ ನಿಮ್ಗೆ ಬೆಲೆ ಸಿಗುತ್ತೆ. ಅದಕ್ಕೋಸ್ಕರ ಈ ಕಡೆಗೆ ತಿರ್ಕೋಬೇಕು ನೀವು. ಸೊ 1,000 ಸಬ್ಸ್ಕ್ರೈಬರ್ಸು 4,000 ಅವರ್ಸ್ ವಾಚ್ ಟೈಮ್ ಏನೂ ಅಲ್ಲ. ನಾನು ಸ್ಟಾರ್ಟಿಂಗಲ್ಲಿ ಯೂಟ್ಯೂಬ್ ಬಂದಾಗ ಇದೇ ದೊಡ್ಡದು ಅಂತ ಕಾಣಿಸ್ತಿದ್ದು, ಇವಾಗ ಏನೂ ಅಲ್ಲ. ಅದು ನನ್ನ ಕಾಲು ಕೆಳಗೆ ಅದು. ಓಕೆನಾ? ಅಷ್ಟು ಸಿಂಪಲ್ ಅಂತ ಅನಿಸುತ್ತೆ. ನೀವು ಅಚೀವ್ಮೆಂಟ್ ಮಾಡಿದ್ಮೇಲೆ ಅಂತಂದರೆ ಅದು ರೀಚ್ ಆದಮೇಲೆ, ಆ ಕ್ರೈಟೀರಿಯಾ ಕಂಪ್ಲೀಟ್ ಮಾಡಿದ್ಮೇಲೆ ಇದು ಏನೂ ಅಲ್ಲ ಗುರು ವಾಚ್ ಟೈಮು. ನಾನು ಒಂದು ವೀಡಿಯೋ ಬಂದ್ಬಿಡುತ್ತೆ ಈ ವಾಚ್ ಟೈಮು ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಯಾರೂ ಕೂಡ ಟೆನ್ಷನ್ ಮಾಡ್ಕೋಬೇಡಿ. ಓಕೆನಾ?
ಸೊ ನಿಮ್ಮ ಪಾಡಿಗೆ ನೀವು ವೀಡಿಯೋ ಮಾಡಿ, ಆದಷ್ಟು ವೀಡಿಯೋಸ್ಗಳನ್ನ ಜಾಸ್ತಿ ಅಪ್ಲೋಡ್ ಮಾಡ್ತಾರೆ. ಇವಾಗ ನಿಮಗೆ ಒಂದು 100 ವ್ಯೂಸ್ ಇದೆ ಅಂತ ಅಂದ್ಕೊಳ್ಳಿ, ವಾಚ್ ಟೈಮ್ ಹೆಂಗೆ ಇನ್ಕ್ರೀಸ್ ಮಾಡೋದು ಅಂತ ಹೇಳ್ತೀನಿ ಕೇಳಿ. 100 ವ್ಯೂಸ್ ಬರ್ತಾ ಇದೆ, ಆದಷ್ಟು ಜಾಸ್ತಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ. ಯಾಕೆ ಅಂತಂದರೆ ಈಗ 100 ವ್ಯೂಸಲ್ಲಿ ನೀವು ಅಪ್ಲೋಡ್ ಮಾಡುವಂಥ 4 ನಿಮಿಷ ವೀಡಿಯೋ ನಾವು ಯಾರಾದರೂ ಒಂದು ವ್ಯಕ್ತಿ 1 ನಿಮಿಷ ನೋಡ್ತಾ ಇದ್ದಾರೆ, 100 ಜನ 1 ನಿಮಿಷ ನೋಡ್ತಾ ಇದ್ದಾರೆ ಅಂತಂದರೆ ಅಲ್ಲಿಗೆ 100 ಮಿನಿಟ್ಸ್ ಆ್ಯಡ್ ಆಯಿತು. ನೀವು ಅದೇನೇ ದಿನಕ್ಕೆ 2 ವೀಡಿಯೋ ಅಪ್ಲೋಡ್ ಮಾಡಿದ್ರೆ 200 ಮಿನಿಟ್ಸ್ ಆ್ಯಡ್ ಆಯಿತು. ದಿನಕ್ಕೆ 3 ವೀಡಿಯೋ ಅಪ್ಲೋಡ್ ಮಾಡಿದ್ರೆ 300 ಮಿನಿಟ್ಸ್ ಆ್ಯಡ್ ಆಯಿತು. ಇಷ್ಟೇ, ಇಲ್ಲಿ ನಿಂತಿರೋದೇ ಎಲ್ಲ ನಿಮ್ಮ ಮೇಲೆ ನಿಂತಿದೆ. ನೀವು ಎಷ್ಟು ವೀಡಿಯೋ ಅಪ್ಲೋಡ್ ಮಾಡ್ತೀರಾ, ಎಷ್ಟು ಆ್ಯಕ್ಟಿವ್ ಆಗಿರ್ತೀರಾ ಯೂಟ್ಯೂಬಲ್ಲಿ, ಅದೇ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ. ಸೊ ಅದರಿಂದ ಇದನ್ನು ಯೋಚನೆ ಮಾಡ್ಕೊಳ್ಳಿ. ವಾಚ್ ಟೈಮ್ ಇನ್ಕ್ರೀಸ್ ಮಾಡೋದು ತುಂಬ ಸುಲಭ. ಓಕೆನಾ. ಜಸ್ಟ್ ವೀಡಿಯೋ ಅಪ್ಲೋಡ್ ಮಾಡಬೇಕು. ನಾನು ಅದಕ್ಕೇನೆ ಲಕ್ಕಿ ಲಿಕೇಶ್ ವ್ಲಾಗ್ಸಲ್ಲಿ ಇವಾಗ ತುಂಬ ವೀಡಿಯೋಸ್ಗಳು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಅದರಲ್ಲೂ ವಾಚ್ ಟೈಮ್ ಕಂಪ್ಲೀಟ್ ಮಾಡ್ತೀನಿ. ಓಕೆನಾ. ಇದ್ರ ಟ್ರಿಕ್ಗಳನ್ನ ಉಪಯೋಗಿಸಿ, ಖಂಡಿತವಾಗ್ಲೂ ಕ್ಲಿಕ್ ಆಗುತ್ತೆ. ಓಕೆನಾ. ಏನೂ ಅಲ್ಲ, ನಾನು ಹೇಳಿದ್ನಲ್ಲ, ಏನೂ ಅಲ್ಲ. ಇಲ್ಲಿ ಯೂಟ್ಯೂಬಲ್ಲಿ 1000 ಸಬ್ಸ್ಕ್ರೈಬರ್ಸ್, 4000 ಮಿನಿಟ್ಸು, ಯಾವ ಬೆಟ್ಟನೂ ಅಲ್ಲ ಗುಡ್ಡನೂ ಅಲ್ಲ. ಹಿಂಗೋಗಿ ಹಿಂಗೆ ತಲುಪ್ಕೊಂಡು ಬರ್ಬೋದು, ಅದಕ್ಕಿಂತ ಜಾಸ್ತಿನೇ ಎತ್ಕೊಂಡು ಬರ್ಬೋದು. ಓಕೆನಾ. ಯಾರು ಕೂಡ ಟೆನ್ಷನ್ ಮಾಡ್ಕೋಬೇಡಿ. ಇವಾಗ ಚಾನಲ್ ಕ್ರಿಯೇಟ್ ಮಾಡ್ಕೊಂಡು 1000 4000 ವಾಚ್ ಟೈಮ್ ಕಾಯ್ತಾ ಇರೋರು ತಲೆ ಕೆಡಿಸ್ಕೊಬೇಡಿ. ಡೈಲಿ ವೀಡಿಯೋಗಳು ಅಪ್ಲೋಡ್ ಮಾಡಿ, ಕ್ಲಿಕ್ ಆಗೇ ಆಗುತ್ತೆ. ಒಂದು 6 ತಿಂಗಳು ಬಿಟ್ಕೊಂಡು ಬನ್ನಿ, ಖಂಡಿತವಾಗ್ಲೂ ನೀವು ಒಂದು ಒಳ್ಳೆ ಯೂಟ್ಯೂಬರ್ ಆಗಿರ್ತೀರ ಅಷ್ಟರಲ್ಲಿ. ಸೊ ಒಳ್ಳೇದಾಗಲಿ. ಯಾರಾದ್ರೆಲ್ಲ ಇವಾಗ ಚಾನಲ್ ಶುರು ಮಾಡಿದ್ದೀರಾ, ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೆ ಸಿಗ್ತೀನಿ ಎಲ್ರಿಗೂ. ಜೈ ಹಿಂದ್, ಒಂದೇ ಮಾತರಂ.